ನಮಸ್ಕಾರ ಸ್ನೇಹಿತರೆ, ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ಇಪಿ ಪಠ್ಯಕ್ರಮದ ಬಿಕಾಂ 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪರಿವಿಡಿಯನ್ನು ನೋಡೋಣ. 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಕನ್ನಡ ಧಾರೆ 4 ಎಂಬ ಶೀರ್ಷಿಕೆಯನ್ನು ನೀಡಲಾಗಿದ್ದು, ಯಾವ ಪದ್ಯಪಾಠಗಳು, ಗದ್ಯಪಾಠಗಳು ಹಾಗೂ ಆತ್ಮಕಥನವನ್ನು ನೀಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪರಿವಿಡಿಯಲ್ಲಿ ಒಟ್ಟು 4 ಘಟಕಗಳನ್ನು ನೀಡಲಾಗಿದೆ. ಘಟಕ 1. 1ನೇಯದು ನೀಲಾಂಜನೆಯ ನೃತ್ಯ ಪ್ರಸಂಗ, ಪಂಪ. ಇದು ಹಳಗನ್ನಡ ಕಾವ್ಯವಾಗಿದೆ. 2ನೇಯದು ದಂಡಕನೆಂಬರಿಸಿಯ ಕಥೆ, ಶಿವಕೋಟ್ಯಾಚಾರ್ಯ. ಇದು ಹಳಗನ್ನಡ ಗದ್ಯವಾಗಿದೆ. 3ನೇಯದು ಬಿಸಿಲ್ಗುದುರೆಯ ಬೆನ್ನುಹತ್ತಿ, ಸಾರಾ ಅಬೂಬಕರ್. ಇದು ಗದ್ಯಪಾಠವಾಗಿದೆ. 4ನೇಯದು ಆಡಳಿತ ಕನ್ನಡ ಪತ್ರಲೇಖನ, ಪ್ರಾಂಶುಪಾಲರಿಗೆ, ವಿಶ್ವವಿದ್ಯಾಲಯಕ್ಕೆ, ಉದ್ಯೋಗಕ್ಕಾಗಿ ಹಾಗೂ ಆಕ್ಷೇಪಣಾ ಪತ್ರ. ಒಟ್ಟು ಘಟಕ 1ರಲ್ಲಿ 1 ಪದ್ಯಪಾಠ, 2 ಗದ್ಯಪಾಠ ಹಾಗೂ ಪತ್ರಲೇಖನ ನೀಡಲಾಗಿದೆ. ಘಟಕ 2. 1ನೇಯದು ಸಿಂಹನಾದಂಗೇದಂ, ರನ್ನ. ಇದು ಹಳಗನ್ನಡ ಕಾವ್ಯವಾಗಿದೆ. 2ನೇಯದು 2 ಗಿಳಿಗಳ ಕಥೆ, ದುರ್ಗಸಿಂಹ. ಇದು ಹಳಗನ್ನಡ ಗದ್ಯವಾಗಿದೆ. 3ನೇಯದು ಶ್ರವಣ ದೊರೆ ಸಾಲು, ಮಲೆ ಮಾದೇಶ್ವರನ ಜನಪದ ಕಾವ್ಯ. ಇದು ಜನಪದ ಕಾವ್ಯದ ಆಯ್ದ ಭಾಗವಾಗಿದೆ. 4ನೇಯದು ಆಡಳಿತ ಕನ್ನಡ, ಅಭ್ಯರ್ಥನಾ ಪತ್ರ ರಚನೆ. ಒಟ್ಟು ಘಟಕ 2ರಲ್ಲಿ 2 ಪದ್ಯಪಾಠಗಳು, 1 ಗದ್ಯಪಾಠ ಹಾಗೂ ಅಭ್ಯರ್ಥನಾ ಪತ್ರ ರಚನೆ ಅನ್ನು ನೀಡಲಾಗಿದೆ. ಘಟಕ 3. 1ನೇಯದು ನಿರ್ಮಲ ಧರ್ಮದಿಂದೇ ಪಾಲಿಸು ಧರೆಯಂ, ಜನ್ನ. ಇದು ಒಂದು ಹಳಗನ್ನಡ ಕಾವ್ಯವಾಗಿದೆ. 2ನೇಯದು ಮರದ ಮೇಲಿನ ಹುಡುಗಿ. ಇದು ಚೈನಾ ಜನಪದ ಕಥೆಯಾಗಿದೆ. 3ನೇಯದು ಇಲಿಯಾಸನ ಕಥೆ, ಟಾಲ್ಸ್ಟಾಯ್. ಅನುವಾದಿತ ಎಲ್ ಗುಂಡಪ್ಪ. ಇದು ಅನುವಾದಿತ ಗದ್ಯಪಾಠವಾಗಿದೆ. 4ನೇಯದು ಮಾತಂಗಿ ರೂಪದ ಅವತಾರಗಳು, ಡಾಕ್ಟರ್ ಶಿವಾನಂದ ಕೆಳಗಿನಮನಿ. ಇದು ಒಂದು ಸಾಂಸ್ಕೃತಿಕ ಅಧ್ಯಯನದ ಲೇಖನವಾಗಿದೆ. ಘಟಕ 3ರಲ್ಲಿ ಒಟ್ಟು 1 ಪದ್ಯಪಾಠ, 3 ಗದ್ಯಪಾಠಗಳನ್ನು ನೀಡಲಾಗಿದೆ. ಘಟಕ 4. ಘಟಕ 4ರಲ್ಲಿ ಕುವೆಂಪುರವರ ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನವನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಬಿಕಾಂ 4ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪಠ್ಯದಲ್ಲಿ ಒಟ್ಟು 4 ಪದ್ಯಪಾಠಗಳು, 6 ಗದ್ಯಪಾಠಗಳು, ಕನ್ನಡ ಪತ್ರಲೇಖನ, ಅಭ್ಯರ್ಥನಾ ಪತ್ರ ರಚನೆ ಹಾಗೂ ಆತ್ಮಕಥನವನ್ನು ನೀಡಲಾಗಿದೆ. ಪಠ್ಯಪುಸ್ತಕದ ಕೊನೆಯಲ್ಲಿ 4ನೇ ಸೆಮಿಸ್ಟರ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ. ಮಾದರಿ ಪ್ರಶ್ನೆ ಪತ್ರಿಕೆಯ ಕುರಿತು ಹಾಗೂ ಎಲ್ಲಾ ಪದ್ಯಪಾಠಗಳು, ಗದ್ಯಪಾಠಗಳಲ್ಲಿ ಬರುವ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳ ಕುರಿತು ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ ಎಂದು ಕೋರುತ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.